ಹರೀಶ್ ಗೌಡ ಕೆ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 2 ಸನ್ಮಾನ್ಯ ಇಂಧನ ಸಚಿವರನ್ನ ನಾನು ಈ ಕೇಬಲ್ ವಿಚಾರದಲ್ಲಿ ಯುಜಿ ಕೇಬಲ್ ಮತ್ತು ಓವರ್ ಹೆಡ್ ಕೇಬಲ್ ವಿಚಾರದ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಈ ಗ್ಯಾಸ್ ಪೈಪ್ಲೈನ್ದು ಈಗಾಗಲೇ ಮೈಸೂರು ನಗರದಲ್ಲಿ ಮತ್ತು ಇತರೆ ನಗರಗಳಲ್ಲೆಲ್ಲ ನಡೀತಾ ಇದೆ. ಅದು ಒಂದು ಮೀಟ್ರಿಗೆ 1957 ರೂಪಾಯಿ ಇತ್ತು. ಅದನ್ನು 20-20ನೇ ಇಸ್ವಿಲಿ ಇದೇ ಸರ್ಕಾರ ಅದಾದ ನಂತರ ಪ್ರತಿ ಮೀಟ್ರಿಗೆ 1 ರೂಪಾಯಿನ ಮಾಡಿ ಕಿಲೋಮೀಟ್ರಿಗೆ 100 ರೂಪಾಯಿನ ಮಾಡಿದ್ದಾರೆ. ಅದರಿಂದ ನಮ್ಮ ನಗರ ಪಾಲಿಕೆಗಳಿಗೆ ಮತ್ತು ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಅದೇ ರೀತಿ ಈ ಎಲೆಕ್ಟ್ರಿಕ್ ಯುಜಿ ಕೇಬಲ್ದೂ ಏನಾದ್ರೂ ಆ ರೀತಿ ಮಾಡಿಬಿಟ್ರೆ ಇನ್ನೂ ನಷ್ಟ ಆಗುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಬರೋದು ಕಡಿಮೆ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ಅದನ್ನು ಏನು 1957 ರೂಪಾಯಿ ವಿವಿಧವಾಗಿ ಕಾಮಗಾರಿಗಳು ನಡೀಬೋದು, ಆದರೆ 1957 ರೂಪಾಯಿನ ಏನು ಚಾರ್ಜ್ ಮಾಡ್ತಾಯಿದ್ರು ಮೊದಲು ಯು ಜಿ ಕೇಬಲ್ಗೆ, ಅದೇ ರೀತಿ ಇಂಧನ ಸಚಿವರು ಮಾಡಿದ್ರೆ ನಮ್ಮ ನಗರ ಪಾಲಿಕೆಗೆ ಮತ್ತು ನಮ್ಮ ನಗರಾಭಿವೃದ್ಧಿಗೆ ಅವಕಾಶ ಆಗುತ್ತೆ ಮತ್ತು ಅದರಿಂದ ತುಂಬ ಪ್ರಯೋಜನ ಆಗುತ್ತೆ. ಅದನ್ನು ಅವ್ರನ್ನ ಪರಿಶೀಲನೆ ಮಾಡಿ, ಏನೀಗ ಅವೈಜ್ಞಾನಿಕವಾಗಿ ಮಾಡಿರುವಂಥ ಶುಲ್ಕವನ್ನು ಅದನ್ನ ಪರಿಶೀಲನೆ ಮಾಡಿ 1957 ರೂಪಾಯಿನೇ ಪ್ರತಿ ಮೀಟರ್ಗೆ ಪಡೆಯುವಂಥದ್ದನ್ನ ಸರ್ಕಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಅದನ್ನೇ ಅಧ್ಯಕ್ಷರೇ, ಈಗೇನು ಅದಾಗೈತೆ ಅದನ್ನ ಪರಿಶೀಲನೆ ಮಾಡಿ 1957 ರೂಪಾಯಿಗೆ ಮುಂದುವರಿಸುವಂತ ಕೆಲಸವನ್ನ ಸನ್ಮಾನ್ಯ ಮಂತ್ರಿಗಳು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ. ಸನ್ಮಾನ್ಯ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಈ ಗ್ಯಾಸ್ದು ಆಗಲಿ ಈ ಯು ಜಿ ಕೇಬಲ್ ಅಳವಡಿಸಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅದರ ವಿಚಾರ ಕೇಳಿರಲಿಲ್ಲ. ಬಹುಶಃ ಈಗ ಹೇಳಿದ್ದಾರೆ, ಅದು ಅವ್ರನ್ನ ಹೇಳಿದ ಪ್ರಶ್ನೆ ಗಮನದಲ್ಲಿ ಇಟ್ಕೊಂಡು ನಾನು ಚರ್ಚೆ ಮಾಡಿಬಿಟ್ಟು ಅದನ್ನ ಕಡಿಮೆ ಮಾಡೋದಕ್ಕೆ ಆಗ್ತದ ಅಂದ್ಬಿಟ್ಟು ನಮ್ಮ ಕಡಿಮೆ ಮಾಡಬಾರ್ದು ಅಂತ ಈಗ ಒಂದು ಅಧ್ಯಕ್ಷರೇ, ಈ ಗ್ಯಾಸು ಅದನ್ನು ರೋಡ್ನ ಅಗಿಬೇಕಾಗ್ತದೆ. ರೋಡ್ನ ಆಗಿದ್ದ ಮೇಲೆ ಅದನ್ನು ದುರಸ್ತಿ ಮಾಡಬೇಕಾಗ್ತದೆ. ದುರಸ್ತಿ ಮಾಡಿದ್ರೆ ಸಾರ್ವಜನಿಕರು ಮತ್ತು MLA ಸಮೇತ ಗಲಾಟೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಯು ಜಿ ಕೇಬಲ್ನ ನಾವು ಅಳವಡಿಸುವಾಗ ಅದಕ್ಕೆ ಅದನ್ನು ಸರಿ ಮಾಡ್ತೀವಿ, ರಸ್ತೆ ಮತ್ತು ಅದನ್ನು ಮೊದಲು ಇದ್ದಂಗೆ ಮಾಡಲಿಕ್ಕೆ ಎಲ್ಲ ತಗೊಳ್ತೀವಿ. ಅದಕ್ಕೆ ಸ್ವಲ್ಪ ದುಡ್ಡು ಆಗ್ತದೆ. ಯಾಕಂದ್ರೆ ನಾವು ಕಡಿಮೆ ಮಾಡಿದರೆ ಅದು ಒಂದು ಒನ್ ಟೈಮ್ ಎಕ್ಸ್ಪೆಂಡಿಚರ್ ಅಷ್ಟೇ. ಇದು ಹೆಚ್ಚಿಗೆ ಮಾಡ್ಲಿಕ್ಕೆ ಹೇಳಿದಾರಾ? ಇಲ್ಲ, ಹೆಚ್ಚಿಗೆ ಮಾಡ್ಲಿಕ್ಕೆ ಹೇಳಿಲ್ಲ, ಅವ್ರು ಕಡಿಮೆ ಮಾಡಿದ್ದು ಹೇಳ್ತಾರೆ. ಹಳೇದೇನಿತ್ತು ಅದನ್ನೇ ಮಾಡಿ ಅಂತ ಅವ್ರು ಏನ್ ಹೇಳ್ತಿದ್ದಾರೆ, ನಮ್ಮ ಚಾರ್ಜ್ನ ಕಡಿಮೆ ಮಾಡಿದ್ದು ಹೇಳ್ತಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ನಮಗೆ ಆ ಚಾರ್ಜ್ ಬರದೇ ಇದ್ದರೆ ಆಗಿದ ಮೇಲೆ ಮತ್ತೆ ದುರಸ್ತಿ ಮಾಡಿಬಿಟ್ಟು ಮತ್ತೆ ಇದು ಮಾಡ್ಬೇಕಲ್ಲ, ಅದಕ್ಕೆ ಖರ್ಚಾಗ್ತಲ್ಲ ದುಡ್ಡು. ಅದು ಕಡಿಮೆ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಆದರೂ ಸದಸ್ಯರ ಅಭಿಪ್ರಾಯ ಪ್ರಕಾರ ನಾನು ನಮ್ಮ ಇಂಧನ ಅಧಿಕಾರಿಗಳೊಟ್ಟಿಗೆ ಮಾತಾಡ್ಬಿಟ್ಟು ಅದಕ್ಕೆ ಕ್ರಮ ತಗೊಳ್ತೇನೆ. ಆಯ್ತು.